ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನದಲ್ಲಿ ಅಕ್ರಮ ಭೂ ಒತ್ತುವರಿ ಗಲಾಟೆ ಮುಗಿಯುವಂತಹ ಲಕ್ಷಣ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ಈ ಒಂದು ಪ್ರಕರಣವನ್ನ ನೋಡ್ತಾ ಇದ್ರೆ ಸೈಟ್ ಒತ್ತುವರಿ ಕೇಸಲ್ಲಿ ನಟ ಯಶ್ ತಾಯಿಗೆ ಈಗ ಹಿನ್ನಡೆ ಆಗಿದೆ ನೋಡಿ. ನಿರ್ಬಂಧ ಕಾಯ್ದೆ ಕೋರಿದ್ದ ಪುಷ್ಪಾಗೆ ಕೋರ್ಟಲ್ಲಿ ಹಿನ್ನಡೆ ಆಗಿದೆ. ಈ ಹಿಂದೆ ನೀಡಿರುವಂತಹ ಆದೇಶಕ್ಕೆ ತಡೆ ನೀಡಲು ಕೋರ್ಟ್ ನಕಾರ ವ್ಯಕ್ತಪಡಿಸಿರುವಂಥದ್ದು. ದೇವರಾಜ್ಗೆ ಜನವರಿ 31ಕ್ಕೆ ಹಾಜರಾಗಲು ಈಗ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. 6 ವರ್ಷದ ಹಿಂದೆ ಈ ಸೈಟ್ ಅನ್ನ ಖರೀದಿ ಮಾಡಿದ್ರು ಅನ್ನುವಂಥ ವಿವಾದ ಏನು ನಡೀತಾ ಇದೆಯಲ್ಲ, ಈಗ ಒಂದ್ ಕಡೆ ಯಶ್ ಅವರ ತಾಯಿ ಇದು ನಮ್ದೇ, ನಾನೇ ಖರೀದಿ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಇರುವಂಥದ್ದು, ಮತ್ತೊಬ್ರು ನಾವೇ ಖರೀದಿ ಮಾಡಿದ್ದೀವಿ ನಂದೇ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಒಟ್ಟಲ್ಲಿ ಕೋರ್ಟ್ ತನಕ ಅಂತೂ ಹೋಗಿದೆ ಈ ಒಂದು ಪ್ರಕರಣ. ಆ ಜಾಗದಲ್ಲಿ ಏನು ಗೇಟ್ ಹಾಕೊಂಡಿದ್ರಲ್ಲ ಆ ವಿಚಾರವಾಗಿ ನಟ ಯಶ್ ಅವರ ತಾಯಿಯವರಿಗೆ ಸೇರಲಾಗಿದ್ದ ಸೈಟಿಗೆ ಕಟ್ಟಲಾಗಿದ್ದ ಕಾಂಪೌಂಡ್ ಅನ್ನ ಒಡೆದು ಹಾಕಿದ್ದು ಇತ್ತೀಚೆಗೆ ಸಹಜವಾಗಿ ಸುದ್ದಿ ಆಗಿತ್ತು. ಹಾಸನದಲ್ಲಿ ಯಶ್ ಅವರ ತಾಯಿ ಪುಷ್ಪ ಅವರಿಗೆ ಸೇರಿರುವಂತಹ ಮನೆಗೆ ಹೊಂದಿಕೊಂಡಂತೆ ಆ ಅಳತೆ ಏನಿದೆಯಲ್ಲ ಆ ಸೈಟಿಗೆ ಪುಷ್ಪ ಅವರು ಕಾಂಪೌಂಡ್ ಹಾಕಿದ್ರು. ಆ ಕಾಂಪೌಂಡ್ ಅನ್ನ ದೇವರಾಜು ಅನ್ನುವರು JCBಯನ್ನು ಬಳಸಿ ಒಡೆದು ಹಾಕಿದ್ರು. ಆದರೆ ಇದನ್ನು ಯಶ್ ಅವರ ತಾಯಿ ಖಂಡಿಸಿ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ದೂರನ್ನು ಸಹ ನೀಡಿದ್ರು. ವಕೀಲರ ಸಹಾಯದಿಂದ ನ್ಯಾಯಾಲಯದಲ್ಲಿ ದಾವೆ ಸಹ ಹೂಡಿದ್ರು. ಆದರೆ ಇದೀಗ ನ್ಯಾಯಾಲಯದಲ್ಲಿ ಪುಷ್ಪ ಅವರಿಗೆ ಹಿನ್ನಡೆ ಆಗಿದೆ. ಯಶ್ ತಾಯಿ ಪುಷ್ಪ ಮತ್ತು ನಟರಾಜ್ ಎಂಬುವರು ದೇವರಾಜ್ ಅವರ ವಿರುದ್ಧ ಹಾಸನದ 4ನೇ JMFC ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಪುಷ್ಪ ಅವರು ಸೈಟಿನ ಪ್ರಕರಣದಲ್ಲಿ ಹಿಂದೆ ನೀಡಿರುವಂತಹ ಆದೇಶಕ್ಕೆ ತಡೆ ನೀಡುವುದು ಹಾಗೂ ದೇವರಾಜುಗೆ ನೋಟಿಸ್ ನೀಡುವ ಮೊದಲು ಪ್ರತಿಬಂಧ ಕಾಯ್ದೆಯನ್ನು ನೀಡುವಂತೆ ಬೇಡಿಕೆ ಇರಿಸಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿದ್ರು. ನಟರಾಜು ಎಂಬುವರು ಸಹ ದೇವರಾಜ್ಗೆ ಈ ಹಿಂದೆ ನೀಡಲಾಗಿರುವಂತಹ ಆದೇಶಕ್ಕೆ ತಡೆ ನೀಡಬೇಕು ಅಂತೇಳಿ ಕೋರಿದ್ರು. ಆದರೆ ಈ ಅರ್ಜಿಯನ್ನು ಈಗ ನ್ಯಾಯಾಲಯ ಪುರಸ್ಕರಿಸಿಲ್ಲ. ಸೊ ಹಂಗಾಗಿ ಈ ಪ್ರಕರಣ ಮತ್ತೆ ಮುಂದೆ ಹೋಗ್ತಾನೆ ಹೋಗುತ್ತೆ, ಮತ್ತೆ ಗಲಾಟೆ ಈ ರೀತಿಯ ಗಲಾಟೆ ಆಗ್ತಾನೆ ಇರುತ್ತೆ. ದೇವರಾಜು ಅವರು ಹೇಳ್ತಾ ಇರೋದು ನನ್ನ ಜಾಗದಲ್ಲಿ ಕಾಂಪೌಂಡನ್ನು ಕಟ್ಕೊಂಡಿದ್ದಾರೆ ಅಂತೇಳಿ. ಇಲ್ಲ, ಆ ದೇವರಾಜು ಅವರ ಕಡೆ ಇರುವಂಥ ಎಲ್ಲ ದಾಖಲೆಗಳು ಫೇಕ್ ಇದ್ದಾವೆ, ಪಂಚಾಯತಿ ಲೆವೆಲಲ್ಲಿ ಎಲ್ಲವನ್ನು ಕೂಡ ಫೇಕ್ ಮಾಡಿಕೊಂಡಿದ್ದಾರೆ ಅಂತ ಪುಷ್ಪ ಅವರ ವಾದ. ಸೊ ಹಂಗಾಗಿ ಈ ಪ್ರಕರಣ ಕೋರ್ಟ್ ತನಕ ಹೋಗಿದೆ. ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಜಾಗ ಏನಿದೆಯಲ್ಲ ಅದು ಯಾರಿಗೆ ಸೇರಿದ್ದು ಏನು ಎತ್ತ ಅನ್ನೋದು ಕ್ಲಾರಿಟಿ ಅಂತೂ ಸದ್ಯಕ್ಕಂತೂ ಸಿಗ್ತಾ ಇಲ್ಲ. ಇದು ಕೋರ್ಟ್ಗೆ ಹೋಗಿದೆ. ಪುಷ್ಪ ಅವರು ಸೈಟಿನ ಪ್ರಕರಣದಲ್ಲಿ ಹಿಂದೆ ನೀಡಿರುವಂಥ ಆದೇಶಕ್ಕೆ ತಡೆ ನೀಡಬೇಕು ಅಂಥೇಳಿ ಕೋರ್ಟ್ ಮೊರೆ ಹೋಗಿದ್ರು. ಬಟ್ ಕೋರ್ಟ್ ಅದಕ್ಕೆ ಅವಕಾಶ ಕೊಟ್ಟಿಲ್ಲ, ಅಂದರೆ ನ್ಯಾಯಾಲಯ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ಆ ಅರ್ಜಿಗಳನ್ನು ಈಗ ನ್ಯಾಯಾಲಯ ಪುರಸ್ಕರಿಸಿಲ್ಲ. ಸೊ ಹಂಗಾಗಿ ನಟ ಯಶ್ ಅವರ ತಾಯಿ ಪುಷ್ಪ ಅವರಿಗೆ ಈಗ ಹಿನ್ನಡೆ ಆಗಿದೆ. ವಾಟ್ ನೆಕ್ಸ್ಟ್ ಅನ್ನೋದು ಈಗ ಅವ್ರ ಮುಂದೆ ಏನು ಮಾಡಬಹುದು? ಮತ್ತೊಮ್ಮೆ ಅರ್ಜಿಯನ್ನು ಹಾಕಲಾಗತ್ತಾ ಅಥವಾ ಹೋಗಲಿ ಅಂತ ಬಿಟ್ಬಿಡ್ತಾರಾ? ಜಾಗ ನಮ್ಮದು ಅಂಥೇಳಿ ದೇವರಾಜ್ ಅನ್ನುವಂಥ ವ್ಯಕ್ತಿ JCB ಮುಖಾಂತರ ಆ ಕಾಂಪೌಂಡನ್ನು ಬೆಳೆಸಿದ್ರು. ಕಾಂಪೌಂಡ್ ಬೆಳೆಸಾದ ನಂತರ ಈಗ ತಕ್ಷಣ ಅವರು ಅರ್ಜಿಯನ್ನು ಹಾಕ್ತಾರೆ ಅದನ್ನು ನಿಲ್ಲಿಸಬೇಕು ಅಂಥೇಳಿ. ಬಟ್ ಅದಕ್ಕೆ ನ್ಯಾಯಾಲಯ ಅವಕಾಶ ಕೊಡ್ತಾ ಇಲ್ಲ. ಸೊ ಹಂಗಾಗಿ ಈ ಒಂದು ಮನೆಯ ಕಿತ್ತಾಟ ಅಥವಾ ಜಾಗದ ವಿಚಾರವಾಗಿ ಆ ಕಾಂಪೌಂಡ್ ಗಲಾಟೆ ಇದೆಯಲ್ಲ ಬೀದಿಗೆ ಅಂತೂ ಬಂದಿದೆ. ಅದರಲ್ಲಿ 2 ಮಾತೇ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂಥೇಳಿ ಪುಷ್ಪ ಅವರು ಹೇಳ್ತಿದ್ದಾರೆ. ಆ ಜಾಗ ನಮ್ಮದು, ನಾವ್ಯಾಕೆ ಬಿಡಬೇಕು ಅಂತ ಆ ಜಾಗದವರು ಹೇಳ್ತಾ ಇರುವಂಥದ್ದು. ಆದರೆ ಪುಷ್ಪ ಅವರು ಹೇಳ್ತಾ ಇರುವಂಥದ್ದು ಆ ಜಾಗದ ದಾಖಲಾತಿ ಏನಿದೆಯಲ್ಲ ಅದೆಲ್ಲವೂ ಕೂಡ ಫೇಕ್ ಇದೆ, ನಾನು ಎಲ್ಲವನ್ನಲ್ಲಿ ಖರೀದಿ ಮಾಡಿರುವಂಥದ್ದು ಎಲ್ಲವೂ ಕೂಡ ಇದೆ, ಎಲ್ಲವನ್ನು ಕೂಡ ನಾನು ಕಟ್ಕೊಂಡು ಬರ್ತಾ ಇದ್ದೀನಿ. ಸೊ ಹಂಗಾಗಿ ಆ ಜಾಗ ನನಗೆ ಸೇರಬೇಕು ಅಂತೇಳಿ ಮತ್ತೊಮ್ಮೆ ದಾವೆ ಹೂಡಿರುವಂಥದ್ದು. ಅದಕ್ಕೆ ನ್ಯಾಯಾಲಯ ಪುರಸ್ಕರಿಸಿಲ್ಲ. ಸೊ ಹಂಗಾಗಿ ಮತ್ತೊಮ್ಮೆ ಅರ್ಜಿಯನ್ನು ಹಾಕಲಾಗತ್ತಾ ಅಥವಾ ಬಿಟ್ಕೊಡ್ತಾರಾ ಅಥವಾ ದೇವರಾಜನವರು ಏನು ಮಾಡ್ತಾರೆ, ಇದು ಎಲ್ಲಿಯ ತನಕ ಹೋಗುತ್ತೆ ಅಂಥೇಳಿ. ಪುಷ್ಪ ಅವರು ನಿರ್ಮಾಪಕಿ, ಈಗ ಅವರು ಸಿನಿಮಾದ ನಿರ್ಮಾಪಕಿ. ಈಗ ಈ ಒಂದು ಗಲಾಟೆಯಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಯಾವುದೋ ಜಾಗವನ್ನು ಖರೀದಿ ಮಾಡಿರುವಂಥ ವಿಚಾರವಾಗಿ. ಸೊ ಅವರು ಬಿಟ್ಕೊಡೋಕೆ ರೆಡಿ ಇಲ್ಲ, ಇವರು ಬಿಡೋಕ್ಕೆ ರೆಡಿ ಇಲ್ಲ. ಜಾಗನ ಯಾರೂ ಬಿಟ್ಕೊಡೋಲ್ಲ, ಬಟ್ ಕಾನೂನಿನ ರೀತಿಯಲ್ಲಿ ಅದನ್ನು ಸರಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಹಾದಿ ಬೀದಿಯಲ್ಲಿ ಚರ್ಚೆ ಆಗೋದು, ಗಲಾಟೆ ಮಾಡ್ಕೊಳ್ಳೋದು ಸರಿ ಅಲ್ಲ ಅದು.
ನೋಡಿ, ಯಶ್ ಅವರ ತಾಯಿಗೆ ಸೇರಿರುವಂಥ ಜಾಗ ಅಂತ ಹೇಳಲಾಗ್ತಾ ಇದೆ. ಅಂದರೆ ಅವರು ಜಾಗ ಅವರಿಗೆಲ್ಲ ಅದು ತಗೊಂಡಿದ್ದು, ಎಲ್ಲ ತಗೊಂಡು ದಾಖಲಾತಿ ಮಾಡ್ಕೊಂಡಿದ್ದೀವಿ, ಆ ಪಂಚಾಯತಿಗೆ ಏನು ಕಟ್ಟಬೇಕು ಅದೆಲ್ಲ ಬಿಲ್ಗಳನ್ನು ಕೂಡ ನಾವು ಕಟ್ಟಿದ್ದೇವೆ ಅಂತ ಇವರು ವಾದವನ್ನು ಮಾಡ್ತಿದ್ದಾರೆ. ಸೊ ಆ ಜಾಗ ನಮ್ಮದೇ ಅಂಥೇಳಿ ಕೋರ್ಟ್ ತನಕ ಹೋಗಿ ಆ ದೇವರಾಜು ಅನ್ನುವಂಥ ವ್ಯಕ್ತಿ ಮತ್ತೆ ಆ JCB ಮುಖಾಂತರ ಜಾಗವನ್ನು ಬೀಳ್ತಾರೆ. ಅದಾದ ನಂತರ ಪುಷ್ಪ ಅವರು ಮತ್ತೆ ಅದನ್ನು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಏಕಾಏಕಿ ಈ ರೀತಿಯಾಗಿ ಬೀಳಿಸೋದು ಸರಿಯಲ್ಲ, ಆ ಜಾಗ ನಮಗೆ ಸೇರಿದು ಅಂತೇಳಿ. ಈಗ ಹಿನ್ನಡೆ ಆಗಿದೆ ನ್ಯಾಯಾಲಯದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್, ಈ ಪ್ರಕರಣ ಎಲ್ಲಿಯ ತನಕ ಹೋಗುತ್ತೆ, ಆ ಜಾಗ ಯಾರದು ಏನು ಅಂಥೇಳಿ ಇವತ್ತು ನ್ಯಾಯಾಲಯದಲ್ಲಿ ಏನಾಯಿತು? ಹೇಮಕುಮಾರ್, ಒಂದು ಹಾಸನ ನಗರದ ವಿದ್ಯಾನಗರದಲ್ಲಿರುವಂತಹ ಯಶ್ ತಾಯಿ ಅವರ ನಿವಾಸ ಏನಿದೆ, ಆ ನಿವಾಸದ ಪಕ್ಕದ ಆ ಜಾಗ ಏನಿದೆ ಅದನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆ ಯಶ್ ಅವರ ತಾಯಿ ಪುಷ್ಪ ಅವರ ಮೇಲೆ ಗಂಭೀರವಾದಂತ ಆರೋಪ ಕೂಡ ಕೇಳಿ ಬಂದಿತ್ತು. ಆವತ್ತು ಆರಂಭದಲ್ಲಿ ದೇವರಾಜ್ ಅವರು ಏಕಾಏಕಿ ಕೋರ್ಟ್ ಆದೇಶವನ್ನ ಇಟ್ಕೊಂಡೋಗಿ JCB ಮೂಲಕ ಒತ್ತುವರಿ ಮಾಡ್ಕೊಂಡಿದ್ದಂತ ಜಾಗವನ್ನ ತೆರವು ಮಾಡಿ ಇದು ನಮ್ಮದು ಜಾಗ ಅಂತ ಹೇಳಿ ಹೇಳಿದ್ರು. ಅದಾದ ಬಳಿಕ ಪುಷ್ಪ ಅವರು ಕೂಡ ಪೊಲೀಸ್ ಠಾಣೆಗೆ ಬಂದು ದೇವರಾಜ್ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ರು. ಏನಂತ ಹೇಳಿದ್ರೆ, ಈ ಜಾಗ ನಮ್ಮದು, ನಾವು ಖರೀದಿಯನ್ನ ಮಾಡಿದ್ದೇವೆ, ನಮ್ಮ ಜಾಗಕ್ಕೆ ಬಂದು ಅಲ್ಲಿದ್ದಂತಹ ಬೆಲೆ ಬಾಳುವ ವಸ್ತುಗಳನ್ನ ಎಲ್ಲವನ್ನೂ ಕೂಡ ಹಾಳು ಮಾಡಿದ್ದಾರೆ, ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿ ಹಾಸನ ನಗರದ ಬಡಾವಣೆ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನ ನೀಡಿದ್ರು. ಒಂದ್ ಕಡೆ ದೂರನ್ನ ನೀಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ನಡೀತದೆ, ಮತ್ತೊಂದ್ ಕಡೆ ಕೋರ್ಟ್ ಮೆಟ್ಟಿಲನ್ನು ಕೂಡ ಪುಷ್ಪ ಅವರು ಹೇರಿದ್ರು. ಎಂತ ಹೇಳಿದ್ರೆ, ಏನು ದೇವರಾಜು ಅವರ ಪರವಾಗಿ ಏನು ಆದೇಶವನ್ನ ಕೊಟ್ಟಿದೆ, ಮಧ್ಯಂತರ ಆದೇಶವನ್ನ ಕೊಟ್ಟಿದೆ, ಆ ಆದೇಶಕ್ಕೆ ತಡೆಯನ್ನ ಕೊಡ್ಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲನ್ನ ಹೇಳಿದ್ರು. ಸದ್ಯಕ್ಕೆ ಕೋರ್ಟು ಕೋರ್ಟು ತಡೆ ಕೊಡ್ಲಿಕ್ಕೆ ನಿರಾಕರಿಸಿರುವಂತದ್ದು. ಯಾಕಂದ್ರೆ ಈ ತನಿಖೆ ಆಗ್ಬೇಕು, ತನಿಖೆಯ ನಂತರ ಏನಾದ್ರೆ ಸತ್ಯ ಹೊರಬರ್ಲಿ ನಮ್ಮ ಈ ಮೂಲಕ ಕೋರ್ಟ್ ಕೂಡ ಹೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸದ್ಯಕ್ಕೆ ಪುಷ್ಪ ಅವರಿಗೆ ಒಂದ್ ರೀತಿ ಹಿನ್ನಡೆ ಆಗಿರುವಂತದ್ದು. ಸದ್ಯ ಆ ಕೋರ್ಟ್ ನಲ್ಲೂ ಕೂಡ ಕೇಸ್ ಇರೋದ್ರಿಂದ ಪರ ವಿರೋಧ ವಾದಗಳ ಬಳಿಕ ಆ ಜಾಗ ಯಾರ್ದು ಅನ್ನೋದ್ರಲ್ಲಿ ಗೊತ್ತಾಗ್ಲಿಕ್ಕಿದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಪ್ರತಾಪ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.